ಸುಂದರ ದಿನ, ನನ್ನೊಳಗೆ ನಾನು ಹುಟ್ಟಿದ ದಿನ. ಅದೇನೋ ರೋಮಾಂಚನ, ನನ್ನ ಭಾವನೆಗಳ ಸಂಕಲನ. ನಾನು ಕಳೆದು ಹೋದೆನೇನೋ ಎನ್ನುವ ಅನುಮಾನ. ಆ ದಿನ ಫ್ರೆಷರ್ಸ್ ಎಲ್ಲ ಕಾಲೇಜಿಗೆ ಬಂದು ಮೊದಲನೇ ದಿನ. ನಾವು ಸೀನಿಯರ್ಸು. ಯೂಶ್ವಲ್ ಆಗಿ ಅಲ್ಲಿ ಇಲ್ಲಿ ರ್ಯಾಕ್ ನಡೀತಾನೆ ಇತ್ತು. ಸುಮಾರು 4 ಗಂಟೆ ಸಮಯ ನಾವೆಲ್ಲ ಕ್ಯಾಂಟೀನಲ್ಲಿದ್ವಿ. ಕ್ಲಾಸ್ ಮುಗಿಸಿ ಕ್ಯಾಂಟೀನ್ ಕಡೆ ಬರ್ತಾ ಇತ್ತು ಒಂದು ಹುಡುಗಿ. ಈಗ ನಾವು ಹೇಳ್ತೀನಿ ಅದರ ನೀವು ಮಾಡಬೇಕು ಸರಿನಾ? ನಿಮಗೆ ಒಂದೊಂದ್ಸವನ್ನು ಉಂಟು ಸುಟ್ಟು ಗೊತ್ತವರಿಗೆ. ಈಗ ನೀನು ಅದೇ ಥರ ಬಹುವನ್ಸ ಬಹು ಬಹುಟು ಸಹ ಬಹು ಬಹು ಅಂತ ಹೇಳಬೇಕು. ಫ್ರೆಂಡ್ಸ್ ಎಲ್ಲ ಅವಳಿಗೆ ರ್ಯಾಗ್ ಮಾಡ್ತಾ ಇದ್ದ ಕ್ಷಣ ನನ್ನ ತುಟಿಗಳು ಟೈಟಾಗಿ ಬಂದವು. ಮನಸ್ಸೊಳಗೆ ಸಾವಿರಾರು ಮಾತುಗಳು ಒಂದೇ ಸೆಕೆಂಡ್ನಲ್ಲಿ ಬಂದವು. ನೆಕ್ಸ್ಟ್ ಸೆಕೆಂಡ್ನಲ್ಲೇ ಮರ್ತೋದ್ವು. ಯಾವ ಹುಡುಗಿನ ನೋಡಿದಾಗಲಿ ರೇಗಿಸ್ದಾಗಲಿ ಆಗದೆ ಇರೋ ಥರ ಹೃದಯಕ್ಕೆ ಹಬ್ಬ ಕೊಡ್ತು ಅವಳು ನೋಡಿದ ಆ ಕ್ಷಣ. ಎದೆಯೊಳಗೆ ನನ್ನ ಭಾವನೆಗಳೆಲ್ಲ ಪಟಾಕಿ ಹೊಡೆಯೋಕೆ ಶುರು ಮಾಡಿದ್ವು. ಯಾಕೋ ಗೊತ್ತಿಲ್ಲ, ಇಷ್ಟು ದಿನ ನಾನು ಇವಳನ್ನ ನೋಡಿದೆ ಹೇಗೆ ಬದುಕಿದ್ನು ಅನ್ನೋ ಥರ ಕಾಡ್ಬಿಟ್ಲು ನನ್ನ. ಫಸ್ಟ್ ಲುಕ್ನಲ್ಲೇ ಕಳೆದು ಹೋದೆ. ಸ್ವಾತಂತ್ರ್ಯ ಸಿಕ್ಕಿ 63 ವರ್ಷ ಆಯಿತು. ಗಾಂಧೀಜಿ ಕನಸು ಹೇಳ್ತಾರೆ, ನಮ್ಮ ಇಂಡಿಯಾದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದ್ರೆ ಮಧ್ಯರಾತ್ರಿ 12 ಗಂಟೆಯಲ್ಲಿ ಓಡಾಡಕ್ಕಾದ್ರೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅರ್ಥ. ಸ್ವತಂತ್ರ ಯಾರಿಗೆ ಗೊತ್ತು, ಎಲ್ಲಿಗೆ ಗೊತ್ತು ಅಲ್ವತ್ತೇಳ ಅವಳನ್ನ ನೋಡಿದಾಗಿಂದ ಮನಸ್ಸು ಹಬ್ಬ ಮಾಡ್ತು, ಕನಸು ಕುಣಿದಾಡ್ತು, ನಿದ್ದೆ ಹಾಳಾಯಿತು, ಹಾರ್ಟು ಟೈಟ್ ಆಯಿತು. ಅದೇ ನೈಟು ಫ್ರೆಂಡ್ಸ್ ಜೊತೆ ಮೀಟ್ ಆಯಿತು. 400 ರೂಪಾಯಿ ಕೊಟ್ಟು ಹಾಕ್ತೆ. ಹಾಕಿದ್ದು ಗೊತ್ತಾಗಲಿಲ್ಲ, ಬಂದಿದ್ದು ಗೊತ್ತಾಗಲಿಲ್ಲ. ಮನೆಯವ್ರು ಗೊತ್ತಾಯ್ತು, ಆಮೇಲೆ ನಮಗೆ ಗೊತ್ತಾಯ್ತು. ಏನು ಮರೆಯೋದು? ರಿವ್ಯಾಲ್ಯೂಯೇಷನ್ ಆಗ್ತೀವಿ ನಾವು, ಅಂದ್ಕೊಳ್ಳೋದೇ ಒಂದು, ಅಲ್ಲಿ ಆಗದೆ ಒಂದು. ಬೆಟ್ಟನ ಬಿಡುತ್ತೆ ಅಂತ ಗೊತ್ತಲ್ವೇ ನೋಡಿ. ಇವನು ಹಿಂಗಾದ್ರೆ ಅವ್ನು ನೋಡಲ್ಲ ಫೋನ್ ತಗೋಬೋದ. ಈ ಲವರ್ಸೇ ಇಷ್ಟು ಮಗ, ಫೋನ್ ಕೈಯಲ್ಲಿದ್ರೆ ಯಾರು ನೆನಪಾಗಲ್ಲ. ಏನು ಎಕ್ಸ್ಪೀರಿಯನ್ಸ್ ಥರ ಮಾತಾಡ್ತಿದ್ದೀರಾ? ನಿಮ್ದು ಯಾವುದು ಇಲ್ವೇನೋ? ಸಿಕ್ತು ಸಿಗ್ಲಿಲ್ಲ, ಬಂತು ಬರ್ಲಿಲ್ಲ, ಬಿತ್ತು ಬಿಡ್ಲಿಲ್ಲ, ಗೊತ್ತಾಯ್ತು ಗೊತ್ತಾಗ್ಲಿಲ್ಲ, ಬರ್ತಾಳೆ ಅನ್ಕಂಡೆ ಬರ್ಲೇ ಇಲ್ಲ. ಓಹೋ, ಎಲ್ಲ ಮಾತಲ್ಲೇ ಮುಗಿಸ್ಬಿಟ್ಟಿರಂಗಿದೆ. ನೀನ್ ನಮ್ಗೆ ಗೊತ್ತಿಲ್ವಾ? ವರ್ಷ ಅದೇ ನಮ್ಗೊಂಚೂರು ಹೇಳ. ನಾನು ಒಂದು ಹುಡುಗಿ ಲವ್ ಮಾಡಿದೆ. ಬೆಳಿಗ್ಗೆ ಆದ್ರೆ ಕಾಲೇಜಿಗೆ ಬರೋಳು, ಮಧ್ಯಾಹ್ನ ಆದರೆ ಒಬ್ಬನ ಜೊತೆ ಕ್ಯಾಂಟೀನಿಗೆ ಬರೋಳು, ಸಂಜೆ ಆದರೆ ಇಬ್ಬರ ಜೊತೆ ಕಾಲೇಜಿಂದ ಈಚೆ ಹೋಗೋದು. ಸಖತ್ ಬೇಜಾರಾಯ್ತು. ಯಾರದು? ಚಾಂದಿನಿ. ಚಾಂದಿನಿ ಬಗ್ಗೆ ಮಾತನಾಡೋ ಯೋಗ್ಯತೆ ನಿನಗಿಲ್ಲ, ಬಡವರ ಸಿಕ್ಕಲ್ಲ. ಇನ್ಮೇಲೆ ಯಾರಿಗೂ ರ್ಯಾಗ್ ಮಾಡೋದು ಬೇಡ ನೋಡ್ರಿ ಕಾಲೇಜ್. ಉಮಾಲೇ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಯಾರಿಗೂ ರ್ಯಾಗ್ ಮಾಡೋದು ಬೇಡ. ನಮ್ಮ ಟೀಮಿಂದ ಯಾರಿಗೂ ರ್ಯಾಗ್ ಮಾಡೋದು ಏನಂತ ಆರ್ಡ್ರ್ ಒಂದು ಮಗ. ಇನ್ಮೇಲೆ ಯಾರನ್ನೂ ರೇಗಿಸ್ಬಾರ್ದಂತೆ ಕಣಪ್ಪ. ಯಾರ್ಗಾರು ರ್ಯಾಗ್ ಮಾಡಿ ಸಂಜೆ ಕ್ಯಾಂಟೀನ್ ಮಾಡಿದ್ರು ಅವ್ರಿಗೆ ಮಾತ್ರ ಅವಳಂತ 1000 ಜನ ಕಣ. ಬಿಟ್ರಿ ನನ್ನ ಹಿಂಗೆ ತಲೆ ತಿಂದ್ರೆ. ಬನ್ನಿ ಎದೋಗೋಣ. ಅವತ್ತೊಂದಿನ ಬಸಂತು ಮತ್ತೆ ಹರ್ಷ ಫೋನ್ ಮಾಡ್ತಾರೆ. ಯಾಕೆ ಗೊತ್ತಾ? ಯಾವತ್ತೂ ಹೋಗದೆ ಇರೋರು ಯಾಕೋ ಗೊತ್ತಿಲ್ಲ
ಅವತ್ತು ದೇವಸ್ಥಾನಕ್ಕೆ ಹೋಗಿದ್ರು. ಅವನಿಗೆ ಮಾಡ್ತಿದ್ದೀನಿ ಕಣ. ಹಲೋ ಉಮಾ, ಎಲ್ಲಿದ್ಯೋ? ಯಾರು ನಿಮ್ ಡವ್ ದೇವಸ್ಥಾನಕ್ಕೆ ಬಂದವಳೆ? ಯಾರದು ನಂದು ನನಗ್ ಗೊತ್ತಿಲ್ದೇನೆ. ಲೋ ಅದೇ ರೇಗಿಸ್ತಿದ್ವಲ್ಲೋ ಅವಳೆ ಕಣ, ಬಂದವಳು ಬಾರ ಬೇಗ. ಅವತ್ತು ನಾನು ನನ್ನ ಫ್ರೆಂಡ್ ರೂಮ್ನಲ್ಲಿದ್ದೆ. ಹೋಗ್ಲೋ ಬೇಡವೋ, ಸರಿನೂ ತಪ್ಪು ಅಂತ ಯೋಚನೆ ಮಾಡ್ತಾನೆ ನನಗೆ ಗೊತ್ತಿಲ್ಲದೆ ಸ್ನಾನ ಮಾಡದೇ ಇದ್ರು ರೂಮ್ನಲ್ಲಿದ್ದ ಸೆಂಟು, ಪೌಡ್ರು, ಜೆಲ್ಲು ಎಲ್ಲ ಹಾಕೊಂಡು, ಕೈಗೆ ಸಿಕ್ಕದ ಬಟ್ಟೆ ಹಾಕೊಂಡು ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ದೇವಸ್ಥಾನದಲ್ಲಿದ್ದೆ. ಹೋಗುವಾಗಿದ್ದ ಧೈರ್ಯ ಅವಳನ್ನ ನೋಡ್ತಾ ಇದ್ದಂಗೆ ಡೌನ್ ಆಗೋಯ್ತು. ಅವಳ ಹತ್ರ ಇವತ್ತೆಲ್ಲ ಹೇಳ್ಬಿಡ್ಬೇಕಂತ ಹೊರಟಿದ ಮನಸ್ಸು ಮಾತೇ ಇಲ್ದಂಗೆ ಮೂಕ ಆಗೋಯ್ತು. ಕಣ್ಣು ಇನ್ನೇನೋ ಕೇಳ್ತಾ ಇತ್ತು. ಕನಸು ಕಾಣ್ತಾ ಇದ್ದ ಕಣ್ಗಳು ಗಾಬರಿ ಆಯಿತು. ಕಣ್ಮುಂದೆ ಫ್ರೆಂಡ್ಸ್ ಎಂಟ್ರಿ ಆಯಿತು. ನನ್ನ ಬಾಯಿ ದೇವಸ್ಥಾನದಲ್ಲೂ ಸುಳ್ಳು ಹೇಳೋದು ಕಲಿತು. ಬಂದಿದ್ದು ನೀವು ಕರೆದಿದ್ದಕ್ಕೆ ಮಗ, ಹುಡುಗಿ ನೋಡ್ಲಿಕ್ಕಲ್ಲ ಅಂತ ತೊದಲಿಸ್ಕೊಂಡು ಕಾಗೆ ಹಾರಿಸ್ತಾ ಇದ್ರೆ ನನ್ನ ಹುಡುಗಿ ನನ್ನ ಕಡೆ ತಿರ್ಗೂ ನೋಡ್ದಂಗೆ ಗಾಡಿ ಎತ್ಕೊಂಡು ಹೊರಟೇ ಹೋದ್ಲು. ಜಸ್ಟ್ ಮಿಸ್. ಆಳ್ ಮೊಬೈಲು ಯಾರು ಯಾಕೆ ಏನಂತ ಕಂಡಿಡಿದ್ರು ಅದನ್ನ ನಮ್ಮಂಥ ಹುಡುಗರು ಕೈ ಕೊಟ್ಟರು. ಅದಕ್ಕೆ ನಾವು ಇಷ್ಟಪಡೋ ಹುಡುಗಿರ ನಂಬರ್ ಸಿಗುವಾಗುತ್ತೋ. ನನಗೂ ನಾ ಇಷ್ಟಪಡೋ ಹುಡುಗಿ ನಂಬರ್ ಸಿಕ್ತು. ಸಿಕ್ಕಿದ ಮೇಲೆ ಗೊತ್ತಲ್ಲ, ದಿನ ಸ್ಟಾರ್ಟ್ ಆಗೋದು ಎಂಡ್ ಆಗೋದು ಅವಳು ಕಳಿಸೋ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜಿಂದಾನೆ. ದಿನ ಹೀಗೆ ಮೆಸೇಜ್ ಮಾಡ್ತಾ ಒಂದಿನ ಒಂದು ಚಿಕ್ಕ ಎಡವಟ್ಟಾಯ್ತು. ಆದರೂ ಮನಸ್ಸು ಹಗುರ ಆಯಿತು. ಇದನ್ನ ಯಾರ ಹತ್ರ ಆದರೂ ಹೇಳ್ಕೋಬೇಕು ಅಂತ ಅನಿಸ್ತಾ ಇತ್ತು. ಕೊನೆಗೆ ನೆನಪಾಗಿದ್ದೆ ನಮ್ಮ ಬಸಂತು. ಅವ್ರಿಗೆ ಕಡ ಬರ್ತೀವಿ ಏನ ನಿಂದು ಏನು ಹೇಳಪ್ಪ ಇದು ಇಷ್ಟದಲ್ಲಿ ಏನ ಮಾಡಿದ್ರು ಈ ಕಿಲಾರಕ್ಕೆ ನಿಜ ಸರಿ ಅದೇನು ಹೇಳೋದು. ಹಲೋ, ಹ್ಯಾಪಿ ಗೌರಿ ಗಣೇಶ. ಮತ್ತೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ? ಸಂಜೆ ಹೋಗ್ತೀನಿ. ನೀವು? ಗೌರಿ ಹಬ್ಬ ನಿಲ್ಲಿಸ್ತಾನೆ, ನೀವು ಹೋಗೋದು ದೇವಸ್ಥಾನಕ್ಕೆ, ನಾವು ಹೋಗೋದ್ರಲ್ಲ ಇದೆ. ನಾವು ಹುಡುಗಿರು ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ನಿಲ್ಲಿಸ್ತಾರೆ. ನೀವು ಹುಡುಗರು ಹುಡುಗಿರು ನೋಡಕ್ ಹೋಗಲ್ವಾ? ನೀವು ಯಾವ ಡ್ರೆಸ್ ಹಾಕ್ತೀವಿ ಒಂದು? ಲಂಗ ದಾವಣಿ. ಯಾವ ಕಲರು? ಫುಲ್ ಟ್ರೆಡಿಷ್ನಲ್ಲೇ. ಕಲರ್ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್. ಹಾಂ, ಒಳ್ಳೆ ಕಾಂಬಿನೇಷನ್. ಆ ಫೋಟೋನ ಫೇಸ್ಬುಕ್ ಹಾಕು ಪ್ಲೀಸ್. ಯಾಕೆ? ಯಾಕೆ ಅಂದರೆ ನಮ್ಮ ಫ್ಯಾಮಿಲಿಯವ್ರು ನೋಡ್ಬಾರ್ದ ನಿಮ್ಮ ಫೋಟೋನ? ನಮ್ಮ ಡ್ಯಾಡು, ನಮ್ಮಮ್ಮ, ನಮ್ಮ ತಂಗಿ, ನಮ್ಮ ಅಣ್ಣ, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲ ನೋಡಬೇಕು ಅಂತ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ಲೀಸ್ ಹಾಕೋ, ಮಿಸ್ ಮಾಡಬೇಡ. ಹಾಂ, ಅವ್ರು ಯಾಕೆ ನಂಗೆ ಕಾಯಬೇಕು? ಅದು ನೀನು ಈ ಮುಂದೆ ನಮ್ಮ ಮನೇಲಿ ಇರ್ಬೇಕಲ್ಲ, ಅದಕ್ಕೆ. ಯಾಕೋ ಲಿಮಿಟ್ ಕ್ರಾಸ್ ಮಾಡ್ತಿದ್ದೀರಾ ಅನ್ಸುತ್ತೆ. ನಾನು ಫೋನ್ ಇರ್ತೀನಿ. ಬಾಯ್. ಇಷ್ಟಾಯ್ತು ಮನೆ ಪ್ರಪೋಸ್ ಮಾಡೋದಿನ ತಪ್ಪಿಸ್ತಾ ಇದ್ದೀನಿ.
ಬಸಂತು ಲವ್ನಲ್ಲಿ ತುಂಬ ಹ್ಯಾಪಿಯಾಗಿದ್ದ. ಔಟಿಂಗು, ಡೇಟಿಂಗು, ಫಿಲ್ಮು ಅಂತ ಅವನ ಹುಡುಗಿ ಜೊತೆ ತುಂಬ ಖುಷಿಯಾಗಿದ್ದ. ಅವಳು ತುಂಬ ಒಳ್ಳೆ ಹುಡುಗಿ. ಇಬ್ಬರು ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ ಇದ್ರು. ಅವನು ಫೋನ್ ಮಾಡಿ ಅವಾಗ ನನ್ನ ಹತ್ರ ಎಲ್ಲ ವಿಷಯ ಶೇರ್ ಮಾಡ್ಕೊತಿದ್ದ. ಅವಾಗ ತಾನೇ ನಾನು ಲವ್ವಲ್ಲಿ LKG ಸೇರಿದ್ದೆ. ನನಗೂ ನನ್ನ ಲವ್ವರ್ ಜೊತೆ ಹೀಗೆ ಇರಬೇಕು ಅಂತ ಆಸೆ ಆಗ್ತಾ ಇತ್ತು. ಆದರೆ ಒಂದ್ಸಲ ನಮಗೆಲ್ಲ ತುಂಬಾನೇ ಬೇಜಾರಾಗೋ ದಿನ ಬಂತು. ಏನಾಯ್ತು ಅಂತ ಅವಳನ್ನ ಮರ್ತ್ಬಿಡೋ ಮೊದಲು. ಯಾಕೋ ಬರಂಗಿದ್ರ ಯಾಕಂತ ಲವ್ ಮಾಡಿದ್ದು? ನಾ ಲವ್ ಮಾಡೋದು ಮನೇಲಿ ಗೊತ್ತಾಗುತ್ತೆ. ನೀನು ಏನಂತ ಅವಳಿಗೆ ನಾ ಲವ್ ಮಾಡೋದು ಅವ್ರ ಮನೇಲಿ ಇಷ್ಟ ಆಗುತ್ತೆ. ನನಗಿಂತ ಅವ್ರ ಮನೆಯವ್ರು ಅನ್ಸುತ್ತೆ ಅವಳಿಗೆ. ರಜ್ಜಿ ಐತೆ ಅವಳಿಗೆ ಎತ್ತ ಹಾಕೊಂಬಂದ್ರೆ ಮನೆ ಮಾಡಿಸ್ತೀನಿ ಮಗ. ತಲೆ ಕೆಡ್ಸ್ಕೊಬಾರ ನೀನು. ಹುಡುಗಿರೇ ಇಷ್ಟು ದಿನಕ್ಕೊಬ್ರು ಸಿಗ್ತಾರ ಬಿಡು. ಅವಳಿಗೋಸ್ಕರ ನೀನ್ ಯಾಕೆ ಕಣ್ಣೀರ್ ಹಾಕ್ತ್ಯಾ? ಹುಡುಗಿರ್ನ ಬೈದೇನೋ ಪ್ರಯೋಜನ. ಗೊತ್ತಿದ್ದು ನಾವು ಹಳ್ಳಕ್ಕೆ ಬೀಳ್ತೀವಲ್ಲ, ಅದಕ್ಕೆ ನಾವು ಹೊಡ್ಕೋಬೇಕು. ತಿಳ್ಕೊ. ಇಂಡೈರೆಕ್ಟಾಗಿ ಪ್ರಪೋಸ್ ಮಾಡಿದ್ದು ನನ್ನ ಮನಸ್ಗೂ ಎಲ್ಲ ಹುಡುಗಿನ ಕಳ್ಕೊತೀನೋ ಅನ್ನೋ ಭಯ ಶುರುವಾಯಿತು. ನಾನು ಮಾಡ್ತಾ ಇದ್ದ ಮೆಸೇಜ್ಗಳನ್ನ ಅವಳು ಅವಾಗಲೇ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ಲು. ಅವಳು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಕಳ್ಕೊಬಿಟ್ನೇನೋ ಅಂತ ಆತಂಕ ಆಯಿತು. ನಾನೇನೋ ದೊಡ್ಡ ಕ್ರೈಮ್ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಅಪರಾಧಿ ಸ್ಥಾನದಲ್ಲಿ ನಿಂತಿತ್ತು ನನ್ನ ಮನಸ್ಸು. ಅವಳು ನನ್ನ ದೂರ ತಳ್ತಿರೋಳೇನೋ ಅಂತ ಅನ್ನಿಸ್ತಾ ಇತ್ತು. ನಾನು ತುಂಬ ಬೇಡ್ಕೊಂಡೆ ಅವಳನ್ನ. ಕರಗಲಿಲ್ಲ ಅವಳ ಮನಸ್ಸು. ತಿಂಗಳುಗಳು ಕಳೆದವು. ನನ್ನ ಒಂಟಿತನ ನನಗೆ ಇನ್ನೇನೋ ಅನ್ಸೋಕೆ ಶುರು ಮಾಡ್ತು. ನನ್ನೊಳಗೆ ಸಾವಿರಾರು ಪ್ರಶ್ನೆಗಳು ಮೂಡಿದ್ವು. ನನಗೆ ಇವಳು ಫ್ರೆಂಡಾ, ಇಲ್ಲ ಲವ್ವರಾ, ಅಥವಾ ಯಾರು ಇವಳು? ನನಗೆ ಈ ಬುಕ್ನ ಕಂಟಿನ್ಯೂ ಮಾಡಬೇಕು ಅಂದರೆ ಅವಳ ಸಪೋರ್ಟ್ ಬೇಕೇ ಬೇಕು. ಅವಳನ್ನೇ ಕೇಳ್ತೀನಿ. ಇಷ್ಟಪಡೋ ಹುಡುಗಿನೇ ನನ್ನ ಭಾವನೆಗಳಿಗೆ ಬೆಲೆ ಕೊಡ್ತಾ ಇಲ್ಲ. ಅವಳು ನನಗೆ ಬೇಕು, ಆದರೆ ಯಾವ ಥರ ಅಂತ ಇವತ್ತಿಗೂ ನನಗೆ ಅರ್ಥ ಆಗಿಲ್ಲ. ಅವಳೇ ನನಗೆಲ್ಲ ಅಲ್ಲ, ಆದರೂ ಅವಳಿಗೋಸ್ಕರ ಯಾಕೆ ನಾನು ಕಣ್ಣೀರು ಹಾಕಬೇಕು? ಅವಳ ನೆನಪುಗಳನ್ನ ನಾನು ಯಾಕೆ ಎದೆಗೂಡಲ್ಲಿ ಇಟ್ಕೋಬೇಕು? ಯಾಕೆ ಇಷ್ಟು ಕಾಡ್ತಾ ಇದ್ದಾಳೆ ಅವಳು ನನ್ನ? ಕೊನೆಗೂ ನನ್ನೊಳಗೆ ಉತ್ತರ ಸಿಗದೆ ಇರೋ ಪ್ರಶ್ನೆ ಉಳ್ಕೊಬಿಟ್ಲು. ನನ್ನ ಮನಸ್ಸು ಯಾವಾಗಲೂ ಕೇಳುತ್ತೆ ಅವಳನ್ನ. ಮೋಸ್ಟ್ಲಿ ನನ್ನ ಪ್ರಶ್ನೆಗಳಿಗೆಲ್ಲ ಅವಳೇ ಉತ್ತರ ಕೊಡಬೇಕು. ಈ ಬುಕ್ನೂ ಸಹ ಅವಳೇ ಕಂಪ್ಲೀಟ್ ಮಾಡಬೇಕು. ಇವನ್ ಕನ್ಫ್ಯೂಷನ್ ಅಲ್ಲಿ ತಪ್ಪೇನಿಲ್ಲ ಅಲ್ವಾ? ಕಾಣ್ದಿರೋ ದೇವ್ರನ್ನು ಬೇಕಿದ್ರೆ ಹುಡುಕ್ಬಿಡ್ಬೋದು, ಆದ್ರೆ ಕಣ್ಣಿಗೆ ಕಾಣಿಸೋ ಹುಡ್ಗಿನ್ ಮಾತ್ರ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇಂಥ ಹುಡ್ಗಿನ ಮನ್ಸಿನ ತುಂಬಾ ತುಂಬ್ಕೊಂಡು ಎದೆಲಿ ಪೂಜೆ ಮಾಡೋ ಎಲ್ಲ ಗಂಡ್ಮಕ್ಳಿಗೂ ಈ ನೋವು, ಕನ್ಫ್ಯೂಷನು ಸಹಜನೇ. ಕೊನೆ ಕೇಳೋ ಕುಳಿಯೋ ಪ್ರಶ್ನೆನೂ ಒಂದೇನೆ.